ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಎಕ್ಸಾಮ್ IAS ಪ್ಲಾಟ್ಫಾರ್ಮ್ನ UPSC CSE ಅಟ್ 2025 ಅಂದರೆ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನ 2025 PYQ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದನ್ನು ಮುಂದುವರಿಸುತ್ತಾ ಇವತ್ತಿನ ಕ್ವಶನ್ಸ್ ಏನು ಗೊತ್ತಾ, 13ನೇ ಕ್ವಶನ್ A ಸೀರೀಸ್ನಲ್ಲಿ 13ನೇ ಕ್ವಶನ್ ಏನಿತ್ತಂದರೆ ದ ಇರಿಗೇಷನ್ ಡಿವೈಸ್ ಕಾಲ್ಡ್ ಅರಗಟ್ಟ ವಾಸ್ ಅಂತೇಳಿ ಒಂದು ಕ್ವಶನ್ ಇತ್ತು. ಅಂದರೆ ಅರಗಟ್ಟ ಅಂದರೆ ಏನು ಅಂತೇಳಿ ಒಂದು ಕ್ವಶನ್ ಕೇಳಿದ್ರು. ಆಪ್ಷನ್ ಎ ಏನಿದೆ ಗೊತ್ತಾ, ಅ ವಾಟರ್ ಬ್ಯಾಗ್ ಮೇಡ್ ಆಫ್ ಲೆದರ್ ಪುಲ್ಡ್ ಓವರ್ ಅ ಪುಲೆ ಅಂತ ಹೇಳಿತ್ತು. ನೆಕ್ಸ್ಟ್ ಬಿ ಆಪ್ಷನ್ ಏನು ಗೊತ್ತಾ, ಅ ಲಾರ್ಜ್ ವಿಲ್ ವಿತ್ ಅರ್ದನ್ ಪಾಟನ್ಸ್ ಟೈಡ್ ಟು ಔಟರ್ ಎಂಡ್ಸ್ ಆಫ್ ದ ಸ್ಪೋಕ್ಸ್ ಅಂತ ಹೇಳಿ. ನೆಕ್ಸ್ಟ್ ಆಪ್ಷನ್ ಸಿ, ಅ ಲಾರ್ಜರ್ ಅರ್ದನ್ ಪಾಟ್ ಡ್ರಿವನ್ ಬೈ ಬುಲಕ್ಸ್ ಅಂತ ಹೇಳಿತ್ತು. ಆಪ್ಷನ್ ಡಿ ಏನಿದೆ ಗೊತ್ತಾ, ಅ ಲಾರ್ಜ್ ವಾಟರ್ ಬಕೆಟ್ ಪುಲ್ಡ್ ಅಪ್ ಬೈ ಅ ರೋಪ್ ಡೈರೆಕ್ಟ್ಲಿ ಬೈ ಹ್ಯಾಂಡ್ ಅಂತ ಹೇಳಿ ಇದೆ. ಸೊ ನಾವು ಈ ಎಲ್ಲ ಸ್ಟೇಟ್ಮೆಂಟ್ನ ನೋಡಿದಾಗ ಏನು ಗೊತ್ತಾ, ಆಪ್ಷನ್ ಬಿ ಅಪ್ರೋಪ್ರಿಯೇಟ್ ಆಗುತ್ತೆ. ಯಾಕಂದರೆ 2016-17 ಯಾವುದೋ ಒಂದು UPSC ಪ್ರಿವಿಯಸ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಇರಿಗೇಷನ್ ಅರಗಟ್ಟ ಬಗ್ಗೆ ಕ್ವಶನ್ ಕೇಳಿದ್ರು. ಯಾರೆಲ್ಲ ಆ ಹಳೆ ಕ್ವಶನ್ ಪೇಪರ್ನ ನೀಟಾಗಿ ನೋಡ್ಕೊಂಡು ಹೋಗಿದ್ರು ಇದನ್ನು ಕೆಲವೇ ಸೆಕೆಂಡಲ್ಲಿ ಆನ್ಸರ್ ಮಾಡಬಹುದಾಗಿತ್ತು ಈ ವರ್ಷದ ಪ್ರಿಲಿಮ್ಸ್ನಲ್ಲಿ. ಸೊ ಬೇಸಿಕಲಿ ಏನು ಗೊತ್ತಾ, ಇದು ಏನಂದರೆ ಅ ಲಾರ್ಜ್ ವೀಲ್ ವಿತ್ ಅರ್ದನ್ ಪಾಟನ್ ಟೈಡ್ ಟು ದ ಔಟರ್ ಎಂಡ್ಸ್ ಆಫ್ ದ ಸ್ಪೋಕ್ಸ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಅದರಲ್ಲಿ ಏನು ಗೊತ್ತಾ, ಅರಗಟ್ಟ ಅಂದ್ರೇನು, ಅರಗಟ್ಟ ಒರಿಜಿನೇಟ್ಸ್ ಫ್ರಮ್ ದ ಬ್ಲೆಂಡ್ ಆಫ್ ವರ್ಡ್ಸ್ ಕಾಲ್ಡ್ ಅರ ವಿಚ್ ಮೀನ್ಸ್ ಟಾಕ್ಡ್, ಘಾಟ ವಿಚ್ ಮೀನ್ಸ್ ಅ ಪಾಟ್ ಅಂದರೆ ಮಣ್ಣಿನಿಂದ ಮಾಡಿರುವಂಥ ಮಡಿಕೆಯ ಮೂಲಕ ನೀರನ್ನು ಎತ್ತುವ ಒಂದು ಸಾಧನವಾಗಿತ್ತು. ದೇರ್ ಈಸ್ ಅ ಕನ್ಫರ್ಮೇಷನ್ ಟು ಕಂಟೆಂಟ್ ದ್ಯಾಟ್ ದಿಸ್ ಅರೇಂಜ್ಮೆಂಟ್ ಆಫ್ ಲಿಫ್ಟಿಂಗ್ ವಾಟರ್ ಫ್ರಮ್ ಓಪನ್ ವೆಲ್ಸ್ ವಾಸ್ ಪ್ರಿಸ್ಯೂಮ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಆಫ್ ದ ಪಾಸ್ಟ್ ಅಂತೇಳಿ. ಅಂದರೆ ಅರೇಂಜ್ಮೆಂಟ್ ಇದು ಏನೋ ಒಂದು ಅರೇಂಜ್ಮೆಂಟ್ ಆಗಿತ್ತು. ಏನು, ಲಿಫ್ಟಿಂಗ್ ಆಫ್ ವಾಟರ್ಸ್ ಫ್ರಮ್ ಓಪನ್ ವೆಲ್ ಅಂದರೆ ನೀವು ಹಳ್ಳಿಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಬಾವಿ ಇರ್ತಾವ ಅಂತ ತಿಳ್ಕೊ. ಬಾವಿಯಲ್ಲಿ ಏನು ಗೊತ್ತಾ, ಇಲ್ಲಿ ಒಂದು ಚಕ್ರ ಕಟ್ಟಿ ಚಕ್ರದಲ್ಲಿ ಏನು ಗೊತ್ತಾ, ಹಗ್ಗ ಹಾಕಿ ಹಗ್ಗದ ಮೂಲಕ ನೀರನ್ನು ಎಳೆಯುವಂಥ ಒಂದು ಸಿಸ್ಟಮನ್ನು ನೀವು ಹಳೆ ಕಾಲದ ಸಿಸ್ಟಮನ್ನು ನೋಡಿರ್ಬೋದು. ಈ ಒಂದು ಸಿಸ್ಟಮನ್ನೇ ಏನು ಗೊತ್ತಾ ನಾವು ಅರಗಟ ಅಂತೇಳಿ ಕರಿತೀವಿ. ಅರಗಟ ಇದನ್ನೇ ಕ್ವಶನ್ಗೆ ಫ್ರೇಮ್ ಮಾಡಿದರು. ಸೊ ಇದನ್ನು ನೆಕ್ಸ್ಟ್ ಎಕ್ಸಾಮ್ಸಿಗೆ ಕೇಳ್ಬೋದು, ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡಿದಾಗ 14ನೇ ಕ್ವಶನ್ ಏನಿದೆ ಗೊತ್ತಾ, Who among the following rulers in ancient India had assumed the titles ಮತ್ತವಿಲಾಸ, ವಿಚಿತ್ರಚಿತ್ತ ಅಂಡ್ ಗುಣಭದ್ರ ಅಂತೇಳಿ. ಅಂದರೆ ಪ್ರಾಚೀನ ಕಾಲದ ಯಾವ ಒಬ್ಬ ರಾಜ, ಯಾವ ರೂಲರ್ ವಿಚಿತ್ರಚಿತ್ತ, ಮತ್ತವಿಲಾಸ ಮತ್ತು ಗುಣಭದ್ರ ಎಂಬ ಟೈಟಲ್ಸ್ನ ಪಡ್ಕೊಂಡಿದ್ರು ಅಂತೇಳಿ ಕೇಳ್ತಾರೆ. ಅಂದರೆ ಆಪ್ಷನ್ ಎ ಮಹೇಂದ್ರವರ್ಮನ್ 1, ಆಪ್ಷನ್ ಬಿ ಸಿಂಹವಿಷ್ಣು, ಆಪ್ಷನ್ ಸಿ ನರಸಿಂಹವರ್ಮನ್ ಫಸ್ಟ್, ಆಪ್ಷನ್ ಡಿ ಏನಂದ್ರೆ ಸಿಂಹವರ್ಮನ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಮಹೇಂದ್ರವರ್ಮನ್ 1 ಆಗುತ್ತೆ. ಇವರು ಪಲ್ಲವರ ರಾಜರಾಗಿರುವಂಥ ಮಹೇಂದ್ರವರ್ಮನ್ 1ಗೆ ಮತ್ತವಿಲಾಸ, ವಿಚಿತ್ರಚಿತ್ತ ಮತ್ತು ಗುಣಭದ್ರ ಅಂತ ಹೇಳಿ ಕರೀತಿದ್ರು. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆಗೆ ನಾವು ಕೈಗೊಂಡಾಗ ಕಿಂಗ್ ಮಹೇಂದ್ರವರ್ಮನ್ ವಾಸ್ ಅ ಪಲ್ಲವ ಕಿಂಗ್. ಅವರು ಪಲ್ಲವರ ರಾಜರಾಗಿದ್ದರು. ಎಲ್ಲಿಂದ ಎಲ್ಲಿಯವರೆಗೆ ಆಳ್ವಿಕೆ ಮಾಡಿದ್ರು ಅಂದರೆ 600 AD ಇಂದ 630 AD ವರೆಗೆ ಅವರು ಆಳ್ವಿಕೆ ಮಾಡ್ತಾರೆ. ಮತ್ತು ಅವರಿಗೆ ಹಲವಾರು ಟೈಟಲ್ಸ್ನ ಅಜೂಮ್ ಮಾಡ್ಕೊಂಡಿರ್ತಾರೆ ಅವರು. ಅದರಲ್ಲಿ ಮತ್ತವಿಲಾಸ, ವಿಚಿತ್ರಚಿತ್ತ ಮತ್ತು ಗುಣಭದ್ರ ಈ ನಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಅದ್ರ ಬಗ್ಗೆ ವಿವರವಾಗಿ ಚರ್ಚೆ ಮಾಡ್ಕೋತಾ ಹೋದಾಗ ಅವ್ರಿಗೇನಂದ್ರೆ ಹಿ ವಾಸ್ ಅ ಗ್ರೇಟ್ ಬಿಲ್ಡರ್ ಆಫ್ ಅ ಕೇವ್ ಟೆಂಪಲ್ಸ್, ಅಂದರೆ ಗುಹಾ ದೇವಾಲಯಗಳನ್ನು ಬಹಳಷ್ಟು ನಿರ್ಮಾಣ ಮಾಡ್ತಾರೆ ಅವರ ಕಾಲದಲ್ಲಿ. ಯಾರು, ಮಹೇಂದ್ರವರ್ಮನ್ 1. ಮತ್ತೆ ಮಂದಗಪಟ್ಟು ಇನ್ಸ್ಕ್ರಿಪ್ಷನ್ ಹೇಲ್ಸ್ ಹಿಮ್ ಆಸ್ ಅ ವಿಚಿತ್ರಚಿತ್ತ, ಅಂದರೆ ಮಂದಗಪಟ್ಟು ಇನ್ಸ್ಕ್ರಿಪ್ಷನ್ ಇದೆಯಲ್ಲ ಅವರನ್ನು ಏನಂತೂ ಹೊಗಳುತ್ತಂದ್ರೆ ವಿಚಿತ್ರಚಿತ್ತ ಅಂತೇಳಿ ಹೊಗಳುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು ಗೊತ್ತಾ, ಈಗ ಏನೋ ಟೈಟಲಲ್ಲಿ ಡೈರೆಕ್ಟ್ ಆಗಿ ವಿಚಿತ್ರಚಿತ್ತ ಅಂತೇಳಿ ಯಾರಿಗೆ ಕರೀತಾರೆ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್ ಕೇಳುವಾಗ ವಿಚಿತ್ರಚಿತ್ತ ಅಂತೇಳಿ ಮಹೇಂದ್ರವರ್ಮನನ್ನು ಕರೀತಾರೆ. ಅದನ್ನು ಯಾವ ಒಂದು ಶಾಸನದಿಂದ ತಿಳಿಸಲ್ಪಟ್ಟಿದೆ ಅಂತ ಹೇಳಿದಾಗ ಮಂದಗಪಟ್ಟು ಶಾಸನ ಅಂತೇಳಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ಮಂದಗಪಟ್ಟು ಇನ್ಸ್ಕ್ರಿಪ್ಷನ್ ಅಲ್ಲಿ ಇನ್ನೊಂದು ಮಾಹಿತಿ ಏನು ಕೊಡುತ್ತೆ ಗೊತ್ತಾ, ಅವರು ಬ್ರಹ್ಮ, ವಿಷ್ಣು ಮತ್ತೆ ಶಿವ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಯಾವುದನ್ನು ಯೂಸ್ ಮಾಡದೆ ಅಂದರೆ ಬ್ರಿಕ್ಸ್ ಆಗಿರ್ಬೋದು, ಟಿಂಬರ್ ಆಗಿರ್ಬೋದು, ಮೆಟಲ್ ಮತ್ತೆ ಮೋಟಾರ್, ಇವು ಯಾವುದನ್ನು ಬಳಸದೆ, ವಿತೌಟ್ ಯೂಸ್ ಆಫ್ ಇಟ್ಟಿಗೆಗಳನ್ನು ಬಳಸದೆ, ಕಟ್ಟಿಗೆಗಳನ್ನು ಬಳಸದೆ, ಮೆಟಲ್ನ ಯೂಸ್ ಮಾಡಲಾರ್ದೆ, ಮೋಟಾರ್ನ ಬಳಸದೆ ಅವರು ಬ್ರಹ್ಮ, ವಿಷ್ಣು ಮತ್ತೆ ಶಿವ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಅಂದರೆ ಮಂದಕಪಟ್ಟು ಇನ್ಸ್ಕ್ರಿಪ್ಷನ್ ಬಗ್ಗೆ ಹೇಳುತ್ತೆ. ಸೊ ನೆಕ್ಸ್ಟ್ ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹಿ ಬಿಲ್ಟ್ ಅ ರಾಕ್ ಟೆಂಪಲ್ಸ್ ಅಟ್ ಅ ಪ್ಲೇಸಸ್ ಲೈಕ್ ವಲ್ಲಂ, ಪಲ್ಲವರಂ, ಮಂದಗಪಟ್ಟು ಮತ್ತೆ ತಿರುಚಿರಪಲ್ಲಿ. ಅಂದರೆ ತಮಿಳುನಾಡಿನಲ್ಲಿ ಬರುವಂತಹ ಇವು ಸೈಟ್ಸ್ ಅದಾವ. ಈ ಒಂದು ಪ್ಲೇಸಸ್ ಅಲ್ಲಿ ಅವರು ಶಿಲೆಗಳ ಮೂಲಕ ದೇವಾಲಯಗಳನ್ನು ಕೆತ್ತುವ ಒಂದು ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಮತ್ತೆ ಮಹೇಂದ್ರವರ್ಮನ್ 1, ಮಹೇಂದ್ರವರ್ಮನ್ ಅವರು ಗ್ರೇಟ್ ಸ್ಕಾಲರ್ ಇರ್ತಾರೆ. ಎದರಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ವಿದ್ವಾಂಸರಾಗಿರ್ತಾರೆ. ಅದಕ್ಕೆ ಉದಾಹರಣೆ ಏನು ಗೊತ್ತಾ, ಅವರು ಬರೆದಿರುವಂತಹ ಮತ್ತವಿಲಾಸ ಪ್ರಹಸನ ಎಂಬ
ಸಂಸ್ಕೃತ ಡ್ರಾಮಾ, ಸಂಸ್ಕೃತ ನಾಟಕ ಬರೀತಾರೆ ಅವರು. ಮೊತ್ತ ವಿಲಾಸ ಪ್ರಹಸನ ಬರೆದವರು ಯಾರು ಅಂತೇಳಿ ಕ್ವಶನ್ಸ್ನ ಕೇಳ್ಬೋದು. ಮತ್ತು ಆಲ್ರೆಡಿ KPSC KSP ಎಕ್ಸಾಮ್ಸಲ್ಲಿ ಇದನ್ನು ಕೇಳಿದ್ದಾರೆ ಕೂಡ. ಮತ್ತು ಅವರಿಗೆ ಚಿತ್ರಕಪುಲಿ ಎಂಬ ಒಂದು ಟೈಟಲ್ಸ್ ಕೂಡ ಇತ್ತು. ಈ ಹ್ಯಾಡ್ ಅ ಟೈಟಲ್ ಕಾರ್ಡ್ ಚಿತ್ರಕಪುಲಿ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್ ಇನ್ ಪೇಂಟಿಂಗ್. ಅಂದರೆ ಅವರಿಗೆ ಪೇಂಟಿಂಗ್ನಲ್ಲಿ ಬಹಳ ಸ್ಕಿಲ್ ಇದ್ವು. ಸೊ ಅದಕ್ಕೋಸ್ಕರ ಚಿತ್ರಕಪುಲಿ ಎಂಬ ಬಿರುದನ್ನು ಕೂಡ ಅವರಿಗೆ ಇತ್ತು. ಮತ್ತೆ ಹಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ಪ್ಲೇಯಿಂಗ್ ವೀಣಾ. ಅಂದರೆ ವೀಣೆಯನ್ನು ಬಳಸುವುದರಲ್ಲಿ ಅವರು ಕೂಡ ಎಕ್ಸ್ಪರ್ಟ್ ಹೊಂದಿದ್ರು. ಅದಕ್ಕೆ ಏನಂತ ಕರಿತಿದ್ರು ಅಂದರೆ ಪರಿವಾತಿನಿ ಅಂತೇಳಿ ಕರೀತಿದ್ರು. ನೆಕ್ಸ್ಟ್, ಮ್ಯೂಸಿಕ್ ಇನ್ಸ್ಕ್ರಿಪ್ಷನ್ ಆಟ್ ಕುಡುಮಿಯನ್ ಮಲೈ ಈಸ್ ಅಸ್ಕ್ರೈಬ್ಡ್. ಅಂದರೆ ಮ್ಯೂಸಿಕ್ಗೆ ಸೀಮಿತವಾಗಿರುವಂಥ ಒಂದು ಶಾಸನವನ್ನು ನಾವು ಕುಡುಮಿಯನ್ ಮಲಯದಲ್ಲಿ ಮಹೇಂದ್ರ ವರ್ಮನಿಗೆ ಸೇರಲ್ಪಡುವ ಒಂದು ಶಾಸನವನ್ನು ಕೂಡ ನೋಡಬಹುದಾಗಿದೆ. ನೆಕ್ಸ್ಟ್ ಆಸ್ಪೆಕ್ಟ್ನ ಚರ್ಚೆ ಮಾಡಬೇಕಂದ್ರೆ 15 ಕ್ವಶನ್ ಎ ಸೀರೀಸ್ನ 15ನೇ ಕ್ವಶನ್ ಪಾಯಿಯಾನ್ ಬಗ್ಗೆ ಇತ್ತು. ಪಾಯಿಯಾನ್ ದಿ ಚೈನೀಸ್ ಪಿಲ್ಗ್ರಿಮ್ ಟ್ರಾವೆಲ್ ಟು ಇಂಡಿಯಾ ಡ್ಯೂರಿಂಗ್ ದ ರೇನ್ ಆಫ್ ಡ್ಯಾಶ್ ಅಂತೇಳಿ ಇದೆ. ಅಂದರೆ ಯಾರ ಕಾಲದಲ್ಲಿ ಪಾಯಿಯಾನ್ ಅವರು ಭಾರತಕ್ಕೆ ಭೇಟಿ ನೀಡ್ತಾರೆ ಅಂತೇಳಿ ಕ್ವಶನ್ ಇತ್ತು. ಆಪ್ಷನ್ ಎ ಏನಿತ್ತಂದ್ರೆ ಸಮುದ್ರಗುಪ್ತ, ಆಪ್ಷನ್ ಬಿ ಏನಿತ್ತಂದ್ರೆ ಚಂದ್ರಗುಪ್ತ ಸೆಕೆಂಡ್, ಆಪ್ಷನ್ ಸಿ ಕುಮಾರಗುಪ್ತ ಫಸ್ಟ್, ನೆಕ್ಸ್ಟ್ ಆಪ್ಷನ್ ಡಿ ಏನಂದ್ರೆ ಸ್ಕಂದಗುಪ್ತ. ಸೊ ಆನ್ಸರ್ ಏನಾಗುತ್ತೆ ಫ್ರೆಂಡ್ಸ್? ಆನ್ಸರ್ ಏನು ಗೊತ್ತಾ? ಚಂದ್ರಗುಪ್ತ ಸೆಕೆಂಡ್ ಆಗುತ್ತೆ. ಇದರ ಬಗ್ಗೆ ನಾವು ಈ ಎಲ್ಲ 4 ಆಪ್ಷನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾನು ಡಿಟೇಲ್ ಆಗಿ ಚರ್ಚೆಗೆ ಕೈಗೆತ್ತಿಕೊಂಡಿದ್ದೇನೆ. ಇದರ ಪ್ರಮುಖ ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕಂದ್ರೆ ಚಂದ್ರಗುಪ್ತ ಸೆಕೆಂಡ್ ಏನು ಗೊತ್ತಾ? ಚಂದ್ರಗುಪ್ತ ಸೆಕೆಂಡ್ ಅಡಾಪ್ಟೆಡ್ ದ ಟೈಟಲ್ ಕಾರ್ಡ್ ವಿಕ್ರಮಾದಿತ್ಯ. ಚಂದ್ರಗುಪ್ತ ಸೆಕೆಂಡ್ನಿಗೆ ನಾವು ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದೆ ಅಂತೇಳಿ ನೆನ್ಪಿಡ್ಕೋಬೇಕಾಗುತ್ತೆ. ಮತ್ತು ಇವರ ಕಾಲದಲ್ಲಿ ನಡೆದಿರುವಂಥ ಪ್ರಮುಖ ಘಟನೆ ಏನು ಗೊತ್ತಾ? ವಿಸಿಟ್ ಆಫ್ ಪಾಯಿಯಾನ್ ಅವರು ಚೈನೀಸ್ ಪಿಲ್ಗ್ರಿಮ್ ಆಗಿರ್ತಾರೆ, ಭಾರತಕ್ಕೆ ಭೇಟಿ ನೀಡ್ತಾರೆ. ಯಾವ ಒಂದು ಕಾರಣಕ್ಕೆ? ಇನ್ ಸರ್ಚ್ ಆಫ್ ಬುದ್ಧಿಸ್ಟ್ ಟೆಕ್ಸ್ಟ್. ಅಂದರೆ ಬೌದ್ಧ ಧರ್ಮಕ್ಕೆ ಸೀಮಿತ ಆಗಿರುವಂಥ ಗ್ರಂಥಗಳು ಭಾರತದಲ್ಲಿ ಆಗಿನ ಕಾಲದಲ್ಲಿ ಬರೆಯಲ್ಪಟ್ಟಿರ್ತವೆ. ಅದರ ಒಂದು ಹುಡುಕಾಟಕ್ಕಾಗಿ ಭಾರತಕ್ಕೆ ಪಾಯಿಯಾನ್ ಬರ್ತಾರೆ. ಮತ್ತು ಅದರ ಜೊತೆಗೆ ನವರತ್ನ ಅಂತೇಳಿ ಕೇಳಿರ್ಬೇಕು ನೀವು. ಚಂದ್ರಗುಪ್ತನ ಕಾಲದಲ್ಲಿ ನವರತ್ನ ಅಥವಾ 9 ಜೆಮ್ಸ್ ಅಂತೇಳಿ ಒಂದು ಕೋಡ್ ಪೋಯಟ್ಸ್ ಇದ್ರು. 9 ಜನ ಕವಿಗಳಿದ್ರು, ಶ್ರೇಷ್ಠ ಕವಿಗಳು. ಅವುಗಳನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ರಿಮೈನಿಂಗ್ ನೀವು ಅದನ್ನು ಬಹ್ಯಾಟ್ ಮಾಡ್ಕೋಬೇಕಾಗತ್ತೆ. ಅಮರಸಿಂಹ ಆಥರ್ ಆಫ್ ಅಮರಕೋಶ, ಮತ್ತೆ ಕಾಳಿದಾಸ್ ಅವರು ಏನು ಗೊತ್ತಾ? ಅಭಿಜ್ಞಾನ ಶಕುಂತಲಂ ಮತ್ತೆ ಮೇಘದೂತಂ ಎಂಬ ನಾಟಕಗಳನ್ನು ಬರೀತಾನೆ. ನೆಕ್ಸ್ಟ್ ಡೆವಲಪ್ಮೆಂಟ್ ಏನು ಗೊತ್ತಾ? ಸಮುದ್ರಗುಪ್ತನ ಬಗ್ಗೆ ನಾವು ಚರ್ಚೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಆಪ್ಷನ್ ಫಸ್ಟ್ ಅಲ್ಲೇ ಸಮುದ್ರಗುಪ್ತನ ಬಗ್ಗೆ ಕೊಟ್ಟಿದ್ದಾನೆ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಇದೆಯಲ್ಲ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಥವಾ ಪ್ರಯಾಗ್ ಪ್ರಶಸ್ತಿಯನ್ನು ಕರಿತೀವಲ್ಲ, ಇದು ಸಮುದ್ರಗುಪ್ತನ ಕಾಲಕ್ಕೆ ಸೇರಿದೆ. ಮತ್ತೆ ಯಾರು ಕೆತ್ತನೆ ಮಾಡಿದ್ದಾರೆ, ಯಾರು ಬರೆದಿದ್ದಾರೆ ಅಂದ್ರೆ ಅವನ ಕೋಟ್ ಪೋಯಟ್ ಆಗಿರುವಂತಹ ಹರಿಸೇನ ಬರೆದಿದ್ದಾನೆ. ಮತ್ತೆ ಯಾವ ಭಾಷೆಯಲ್ಲಿ ಅಂತೇಳಿ ನೋಡಿದಾಗ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾನೆ ಅಂತೇಳಿ ನೆನ್ಪಿಡ್ಕೋಬೇಕಾಗುತ್ತೆ. ಇದು ಯಾವುದರ ಬಗ್ಗೆ ಹೇಳುತ್ತೆ ಅಂತೇಳಿ ನೆಕ್ಸ್ಟ್ ಕ್ವಶನ್ ಸ್ಟೇಟ್ಮೆಂಟ್ ಫಾರ್ಮ್ ಮಾಡಬಹುದು. ಅಂದ್ರೆ ಇಟ್ ಗಿವ್ಸ್ ಅ ಡಿಟೇಲ್ ಅಕೌಂಟ್ ಆಫ್ ಹಿಸ್ ಅಕಂಪ್ಲಿಷ್ಮೆಂಟ್. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಗಿವ್ಸ್ ಡಿಟೇಲ್ ಅಕೌಂಟ್ ಆಫ್ ಚಂದ್ರಗುಪ್ತ ಸೆಕೆಂಡ್ ಅಂತೇಳಿ ಸ್ಟೇಟ್ಮೆಂಟ್ ಫ್ರೇಮ್ ಮಾಡಬಹುದು. ಅಂದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬಂತಂದ್ರೆ ಸಮುದ್ರಗುಪ್ತ ಅಂತೇಳಿ ಫ್ಲಾಶ್ ಆಗ್ಬೇಕು ನಮಗೆ. ನೆಕ್ಸ್ಟ್, ಇನ್ಸ್ಕ್ರಿಪ್ಷನ್ ಇಸ್ ಕರ್ವ್ಡ್ ಆನ್ ದ ಸೇಮ್ ಪಿಲ್ಲರ್ ದಟ್ ಬಿಯರ್ಸ್ ದಿ ಎಡಿಕ್ಟ್ ಆಫ್ ಅಶೋಕ ಅಂತೇಳಿ. ಅಂದ್ರೆ ಅಶೋಕನ ಶಾಸನ ಯಾವ ಒಂದು ಶಿಲೆಯ ಮೇಲೆ ಕೆತ್ತನೆ ಮಾಡಿದಾರಲ್ಲ, ಅಶೋಕನ ಶಿಲೆಯ ಮೇಲೆನೆ ನಾವು ಅಲಹಾಬಾದ್ ಇನ್ಸ್ಕ್ರಿಪ್ಷನ್ ನಾವು ನೋಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಮಾಹಿತಿ. ನೆಕ್ಸ್ಟ್, he minted a coins depicting the mythological theme of ಅಶ್ವಮೇಧ. ಅಂದ್ರೆ ಕಾಯಿನ್ಸ್ನ ಮುದ್ರಿಕೆಗಳನ್ನು ಮಾಡ್ತಾನೆ. ನಾಣ್ಯಗಳ ಮುದ್ರಿಕೆಯಲ್ಲಿ ಏನಿರುತ್ತಂದ್ರೆ ಒಂದು ಅಶ್ವಮೇಧದ ಥೀಮ್ ಇರ್ತವೆ. ಅದು ಏನಂದ್ರೆ ಯಾವುದೇ ಒಬ್ಬ ರಾಜ ಪಟ್ಟಕ್ಕೆ ಬರುವಾಗ ತನ್ನ ಒಂದು ಶ್ರೇಷ್ಠತೆಯನ್ನು ಬಿಂಬಿಸ್ಲಿಕ್ಕೆ ಅವನೊಂದು ಅಶ್ವಮೇಧ ಯಾಗವನ್ನು ಅವರು ಪರ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್, ಅವ್ರಿಗೆ ಏನಂದ್ರೆ ಕವಿರಾಜ ಎಂಬ ಟೈಟಲ್ ಇರುತ್ತೆ. ಕವಿರಾಜ ಮೀನ್ಸ್ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಕಿಂಗ್ ಅಮಾಂಗ್ ದ ಪೋಯಟ್ಸ್ ಅಂತೇಳಿ ಅವರಿಗೆ ಒಂದು ಬಿರುದನ್ನೇ ಇರುತ್ತೆ. ಅದಕ್ಕೆ ಯಾಕೆ ಅಂದ್ರೆ ಅವರ ಒಂದು ಸ್ಕಿಲ್ಸ್, ಇದರಲ್ಲಿ ಪೊಯಟ್ರಿಯಲ್ಲಿ ತಮ್ಮದೇ ಆದ ಒಂದು ಸ್ಕಿಲ್ ಇರುತ್ತೆ ಸಮುದ್ರಗುಪ್ತನಿಗೆ. ಕ್ವಶನ್ ಫ್ರೇಮ್ ಮಾಡುವಾಗ ಏನ್ ಗೊತ್ತಾ? ಸಮುದ್ರಗುಪ್ತ ಹ್ಯಾಡ್ ಅ ವೆರಿ ವೆಲ್ ಸ್ಕಿಲ್ ಇನ್ ಪೋಯಟ್ರಿ ಅಂತೇಳಿ ಕ್ವಶನ್ ಫ್ರೇಮ್ ಮಾಡಬಹುದು. ಈ ತರ ಕೇಳಿದಾಗ ಹೌದೋ ಇಲ್ಲೋ ಅಂತೇಳಿ ಡೌಟ್ ಬರುತ್ತೆ. ಅದಕ್ಕೆ ಕ್ಲಿಯರ್ ಆಗಿ ಏನು ಗೊತ್ತಾ? ಅವನಿಗೆ ಕವಿರಾಜ ಅಂತೇಳಿ ಕರಿತಿದ್ರು, ಯಾಕಂದ್ರೆ ಪೋಯಟ್ರಿ ಸ್ಕಿಲ್ ಇತ್ತು. ನೆಕ್ಸ್ಟ್ ರೂಲರ್ ಬಗ್ಗೆ ನಾವು ಚರ್ಚೆ ಮಾಡಬೇಕಂದ್ರೆ ಕುಮಾರಗುಪ್ತನ ಬಗ್ಗೆ ಚರ್ಚೆ ಮಾಡುವ. ಕುಮಾರಗುಪ್ತನಿಗೆ ಯಾವ ಒಂದು ಬಿರುದುಗಳಿದ್ವು ಅಂದ್ರೆ ಶಾಕ್ರಾದಿತ್ಯ ಮತ್ತು ಮಹೇಂದ್ರಾದಿತ್ಯ ಎಂಬ ಬಿರುದುಗಳಿದ್ದವು. ಇದನ್ನ ನಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಅವರು ಕೂಡ ಬೇರೆ ರಾಜರ ತರ ಅಶ್ವಮೇಧ ಯಾಗವನ್ನು ಪರ್ಫಾರ್ಮ್ ಮಾಡ್ತಾರೆ. ಇಂಪಾರ್ಟೆಂಟ್ ಆಗಿ ಏನು ಗೊತ್ತಾ? ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ಇದರ ಮೇಲೆ ಕ್ವಶನ್ ಕೇಳಬಹುದು. ಆಲ್ರೆಡಿ KPSCಯಲ್ಲಿ KSP ಅಲ್ಲಿ ಕ್ವಶನ್ ಕೇಳಿದ್ದಾರೆ, ಮತ್ತೆ ಕೇಳಲ್ಲ ಅಂತೇಳಿ ನಾವು ಹೇಳಂಗಿಲ್ಲ. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಲಂದ ಯೂನಿವರ್ಸಿಟಿ ಟುಕ್ ಪ್ಲೇಸ್ ಅಂಡರ್ ದಿ ಕುಮಾರಗುಪ್ತ ಫಸ್ಟ್ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೆಕ್ಸ್ಟ್, ಇವ್ರ ಕಾಲದಲ್ಲಿ ಇತರ ಶಾಸನಗಳು ಕೂಡ ಸಿಗ್ತವೆ. ಅವು ಯಾವ್ಯಾವಂದ್ರೆ ಇನ್ಸ್ಕ್ರಿಪ್ಷನ್ಸ್ ಫೌಂಡ್ ಅಟ್ ಕರಂದಾಂದ,
ಮತ್ತೆ ಮಂದಸಾರ್ ಬಿಲ್ಸಾತ್ ಇನ್ಸ್ಕ್ರಿಪ್ಷನ್ ಸಿಗುತ್ತೆ. ನೆಕ್ಸ್ಟ್ ದಾಮೋದರ್ ಕಾಪರ್ ಪ್ಲೇಟ್ ಅಂತೇಳಿ. ಇವು ಏನಂದ್ರೆ ಕ್ವಶನ್ ಫ್ರೇಮ್ ಮಾಡುವಾಗ ಇವು ಇನ್ಸ್ಕ್ರಿಪ್ಷನ್ ಯಾವ ರಾಜರಿಗೆ ಸೇರಿದೆ ಅಂತೇಳಿ ಕೇಳಬಹುದು. ಅದಕ್ಕೆ ಕುಮಾರಗುಪ್ತನ ಬಗ್ಗೆ ನಮಗೆ ಡೀಟೇಲ್ ಆಗಿ ಗೊತ್ತಿರಬೇಕು, ಯಾಕಂದ್ರೆ ಇವರು ನ್ಯೂಸ್ ಅಲ್ಲಿ ಇದ್ರು ರೀಸೆಂಟ್ ಅಲ್ಲಿ. ನೆಕ್ಸ್ಟ್ ಬಂದಾಗ ಸ್ಕಂದಗುಪ್ತ ಕೂಡ ಒಂದು ಆಪ್ಷನ್ ಆಗಿತ್ತು, ಅದರ ಬಗ್ಗೆ ಚರ್ಚೆ ಮಾಡೋಣ. ಸ್ಕಂದಗುಪ್ತ ಏನಂದ್ರೆ ಅವರಿಗೆ ಏನ್ ಟೈಟಲ್ ಇತ್ತು, ವಿಕ್ರಮಾದಿತ್ಯ ಎಂಬ ಟೈಟಲ್ ಇತ್ತು. ಅಂದ್ರೆ ಚಂದ್ರಗುಪ್ತ ಸೆಕೆಂಡ್ ಇರುವಂತಹ ಬಿರುದನ್ನು ಕೂಡ ಇವರು ಕೂಡ ಪಡೆದಿದ್ರು. ನೆಕ್ಸ್ಟ್ ಮತ್ತೆ ಜುನಾಗರ್ ಅಥವಾ ಗಿರ್ನಾರ್ ಶಾಸನ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗುತ್ತೆ. ಸ್ಕಂದಗುಪ್ತನಿಗೆ ಸಂಬಂಧಪಟ್ಟಂತ ಜುನಾಗರ್ ಶಾಸನದಲ್ಲಿ ಏನ್ ಅಂಶ ಇದೆ ಅಂದ್ರೆ, ಇಟ್ ಮೆನ್ಷನ್ಸ್ ಅಬೌಟ್ ದಿ ಹಿಸ್ ಗವರ್ನರ್, ಅವನ ಗವರ್ನರ್ ಆಗಿರುವಂತಹ ಪರ್ಣದತ್ತ ಅವರು ಸುದರ್ಶನ್ ಲೇಖನ ರಿಪೇರಿ ಮಾಡ್ತಾರೆ. ಅದೇನು ಮುರಿದು ಹೋಗಿರುತ್ತಲ್ಲ, ಸುದರ್ಶನ್ ಲೇಖೆಯನ್ನು ಕೆರೆಯನ್ನು ಸುಧಾರಣೆ ಮಾಡಿರುವಂತಹ ಕೊಡುಗೆ ಯಾರಿಗೆ ಹೋಗುತ್ತೆ ಅಂದ್ರೆ ಪರ್ಣದತ್ತನಿಗೆ ಹೋಗುತ್ತೆ. ಅದು ಏನಂದ್ರೆ ಗಿರ್ನಾರ್ ಶಾಸನದಲ್ಲಿದೆ. ಆ ಗಿರ್ನಾರ್ ಶಾಸನ ಯಾವ ರಾಜರ ಕಾಲದಲ್ಲಿ ಕೆತ್ತನೆ ಮಾಡಿದೆ ಅಂದ್ರೆ ಸ್ಕಂದಗುಪ್ತನ ಕಾಲದಲ್ಲಿ ಅಂತೇಳಿ ಇದು ಡೀಟೇಲ್ ಮಾಹಿತಿ ನಮ್ಗೆ ಇರಬೇಕು. ಸೊ ಫ್ರೆಂಡ್ಸ್, ಇದೇ ರೀತಿ ಇನ್ನೂ ರಿಮೈನಿಂಗ್ ಕ್ವಶನ್ಸ್ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನೀವು ಜಸ್ಟ್ ಆಸ್ ಅ ರಿವಿಷನ್ ಆಗಿ ಎಂದು ಬೋರ್ ಆದಾಗ ಸ್ವಲ್ಪ ರಿವಿಷನ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಅಂಡ್ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.